ಲೆವೆಲ್ನಲ್ಲಿ ಚುನಾವಣೆ ನಡೀಬೋದು. ಅದ್ರ ಜೊತೆಯಲ್ಲೇ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಕೂಡ ಚುನಾವಣೆ ನಡೀಬೋದು. ಆ ಕಾರಣಕ್ಕಾಗಿ ನಾವು ಇವತ್ತು ನಮ್ಮ ಗ್ರಾಮದಲ್ಲಿ ನಾವೆಲ್ಲ ಕೂಡ ಸೈನಿಕರ ರೀತಿ ಎಚ್ಚೆತ್ಕೊಂಡು ಯುದ್ಧಕ್ಕೆ ತಯಾರಾಗಬೇಕು ಅಂತಕ್ಕಂಥ ಮಾತಾಡೋದಕ್ಕೆ ಇವತ್ತು ನಾನು ಕ್ಯಾಲ್ನೂರು ಗ್ರಾಮಕ್ಕೆ ಬಂದಿದ್ದೇನೆ. ನಾವೆಲ್ಲ ಕೂಡ ಇವತ್ತು ಭಾರತೀಯ ಜನತಾ ಪಕ್ಷದ ಜೊತೆ ಗುರುತಿಸ್ಕೊಂಡಿದ್ದೇವೆ. ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಬಹಳಷ್ಟು ಬಡವರ ಬಗ್ಗೆ ಬಹಳಷ್ಟು ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ದೇಶನೇ ಇಡೀ ವಿಶ್ವವೇ ಇವತ್ತು ನರೇಂದ್ರ ಮೋದಿ ಅವರನ್ನು ಮೆಚ್ಕೊಂಡಿದ್ದಾರೆ. ಹಾಗಾಗಿ ಬಡವರಿಗೆ ಏನು ಗ್ರಾಮಗಳಲ್ಲಿ ಶೌಚಾಲಯ ನಿರ್ಮಾಣ ಮಾಡೋದ್ರ ಮುಖೇನ ಒಂದು ನೈರ್ಮಲ್ಯನ ಕಾಪಾಡಬೇಕು. ಪ್ರತಿ ಮನೆಗೂ ಕೂಡ ಶೌಚಾಲಯ ಇರಬೇಕು. ಪ್ರತಿ ಮನೆಗೂ ಕೂಡ ಜಲಜೀವನ್ ಮಿಷನ್ ಮುಖಾಂತರ ಕುಡಿಯೋ ನೀರನ್ನ ಕೊಡೋದ್ರ ಮುಖಾಂತರ ಪ್ರತಿ ಮನೆಗೂ ಕೂಡ ನೀರು ಕೊಡುವಂಥ ಕೆಲಸನ ನರೇಂದ್ರ ಮೋದಿಜಿಯವರು ಮಾಡಿರ್ತಕ್ಕಂಥದ್ದು. ಪ್ರತಿ ರೈತರಿಗೂ ಕೂಡ ಮಾನ್ಯ ತಾಲೂಕು ದಂಡಾಧಿಕಾರಿಗಳೇ ಹಾಗೂ ಪುರಸಭೆ ಅಧಿಕಾರಿಗಳೇ, ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿಗಳೇ, ಅವರೇಕಾಯಿ ವಹಿವಾಟನ್ನು ನಗರದ ಹೃದಯ ಭಾಗದಲ್ಲಿರುವ MG ರಸ್ತೆಯಿಂದ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಇಲ್ಲವೇ ಸೂಕ್ತವಾದ ಜಾಗಕ್ಕೆ ವರ್ಗಾವಣೆ ಮಾಡುವ ಸ್ಥಳಾಂತರಿಸುವುದು ಯಾವಾಗ? ಆ ಒಂದು MG ರಸ್ತೆಯಲ್ಲಿ ಜನಸಾಮಾನ್ಯರಿಗೆ ರೈತರಿಗೆ ಆಗುತ್ತಿರುವ ಸಮಸ್ಯೆಗಳಿಗೆ ಅಂತ್ಯ ಯಾವಾಗ ಹೇಳ್ತೀರಾ? ಪ್ರತಿ ವರ್ಷ ಅವರೇಕಾಯಿ ಏನು ಅವಕಾಶ ಪ್ರಾರಂಭವಾದಾಗ ಈ ಒಂದು MG ರಸ್ತೆಯಲ್ಲಿ ವ್ಯಾಪಾರಸ್ಥರು ಏನು ವ್ಯಾಪಾರ ವಹಿವಾಟು ಮಾಡ್ತಾ ಇರ್ತಾರೆ. ರೈತರು 3 ತಿಂಗಳು ಕಷ್ಟಪಟ್ಟು ರೋಗಗಳಿಂದ ರಕ್ಷಣೆ ಮಾಡಿಕೊಂಡು ಮಾರುಕಟ್ಟೆಗೆ ತಂದಂತಹ ಅವರೇಕಾಯಿ 3 ನಿಮಿಷದಲ್ಲಿ ಹರಾಜು ಹಾಕಿ ಹರಾಜುದಲ್ಲೂ ಸಹ ಮೋಸ ಆಗ್ತಾಯಿದೆ. ಮತ್ತು ಮೀಟರ್ ಬಡ್ಡಿದಂತೆ ಕಮಿಷನ್ ದಂಧೆ ಆಗ್ತಾಯಿದೆ. ಮತ್ತು ತುರ್ತು ಪರಿಸ್ಥಿತಿಯಲ್ಲಿ, ಯಾಕಂದರೆ ಆಸ್ಪತ್ರೆ ಅಲ್ಲೇ ಸರ್ಕಾರಿ ಆಸ್ಪತ್ರೆ ಇರೋದ್ರಿಂದ ತುರ್ತು ಪರಿಸ್ಥಿತಿಯಲ್ಲಿ ಬರುವಂತಹ ಆಂಬುಲೆನ್ಸ್ಗೂ ತೊಂದರೆ ಆಗ್ತಾಯಿದೆ. ಒಟ್ಟಾರೆಯಾಗಿ ಈ ಒಂದು ಅವರೇಕಾಯಿ ವಹಿವಾಟಿನಿಂದ ಜನಸಾಮಾನ್ಯರಿಗೆ ಮತ್ತು ರೈತರಿಗೆ ತೊಂದರೆ ಆಗ್ತಾಯಿದ್ದರೂ ಸಹ ಈ ಒಂದು ಸಮಸ್ಯೆಯನ್ನು ಗಂಭೀರವಾಗಿ ತಾಲೂಕು ಆಡಳಿತವಾಗಿ ಪುರಸಭೆ ಅಧಿಕಾರಿಗಳಾಗಲಿ APMC ಅಧಿಕಾರಿಗಳಾಗಲಿ ಗಂಭೀರವಾಗಿ ಪರಿಗಣಿಸದೆ ರೈತರ ಜೀವನ ಜೊತೆ ಚೆಲ್ಲಾಟವಾಡ್ತಾಯಿದ್ದಾರೆ. ಯಾಕಂದರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಪರವಾನಗಿ ಪಡೆದಿರುವಂತಹ ವ್ಯಾಪಾರಸ್ಥರು ಕಡ್ಡಾಯವಾಗಿ ಅಲ್ಲೇ ಮಾಡಬೇಕು ವ್ಯಾಪಾರ. ಅವರು ರಾಜಕೀಯ ವ್ಯಕ್ತಿಗಳ ಒತ್ತಡ ಇದೆ, ನಮಗೆ ಬೆಂಬಲ ಇದೆ ಅಂಥೇಳಿ ನೇರವಾಗಿ ಈ MG ರಸ್ತೆಯಲ್ಲಿ ಮಾಡುವ ಮುಖಾಂತರ ಪ್ರತಿ ವರ್ಷ ಟ್ರಾಫಿಕ್ ಜಾಮ್ ಆಗ್ತಾನೇ ಇರ್ತದೆ, ರೈತರಿಗೆ ಸಮಸ್ಯೆ ಆಗ್ತಾನೇ ಇರ್ತದೆ.